ಮುಕುಂದಮಾಲಾದ 5ನೇ ಶ್ಲೋಕ ಈಗ ನಾನು ಹೇಳ್ತಾ ಇದ್ದೀನಿ. ನಾಸ್ತ ಧರ್ಮೇ ನವಸು ನಿಧೈನೈವ ಕಾಮೋಪಭೋಗೆ ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವಕರ್ಮಾಣ ರೂಪಂ ಏತತ್ ಪ್ರಾತ್ಯನ್ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಬೋರುಯುಗಗತಾಂ ನಿಶ್ಚಲ ಭಕ್ತಿರಸ್ತು. ನನಗೆ ಧರ್ಮದಲ್ಲಿ ಆಸಕ್ತಿ ಇಲ್ಲ, ಧನರಾಶಿಯಲ್ಲಿಯೂ ಇಲ್ಲ, ಕಾಮಗಳ ಉಪಭೋಗಗಳಂತೂ ಇಲ್ಲವೇ ಇಲ್ಲ. ಎಲೈ ಭಗವಂತನೇ, ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಏನೇನು ಆಗಬೇಕೋ ಅದೆಲ್ಲ ಆಗಲಿ. ನನಗೆ ಅತ್ಯಂತವಾಗಿ ಬೇಕಾಗಿರುವುದೆಂದು ನಿನ್ನನ್ನು ಬೇಡಿಕೊಳ್ಳುವುದು ಯಾವುದೆಂದರೆ, ಜನ್ಮ ಜನ್ಮಾಂತರದಲ್ಲಿಯೂ ನಿನ್ನ ಚರಣ ಕಮಲ ಯುಗಗಳಲ್ಲಿಯೇ ನಿಶ್ಚಲವಾದ ಭಕ್ತಿಯೊಂದಿರಲಿ ಅನ್ನೋದು 5ನೇ ಶ್ಲೋಕದ ಅರ್ಥ. 6ನೇದು, ದಿವಿವಾ ಭುವಿವಾ ಮಮಸ್ತು ವಾಸೌ ನರಕೇವಾ ನರಕಾಂತಕ ಪ್ರಕಾಮಂ ಅವಧೀರತ ಶಾರದಾರವಿಂದೋ ಚರಣೋತೆ ಮರಣೇಪಿ ಚಿಂತೆಯಾಮಿ. ಎಲೆಯ ನರಕಾಸುರನನ್ನು ನಾಶಗೊಳಿಸಿದಾತನೇ, ನನಗೆ ಸ್ವರ್ಗದಲ್ಲಿಯಾದರೂ ಭೂಲೋಕದಲ್ಲಿಯಾದರೂ ನರಕ ಎಲ್ಲಿ ಬೇಕಾದರೂ ವಾಸವಾಗಲಿ. ಶರತ್ಕಾಲದ ಕೆಂದಾವರೆಗಳ ಧಿಕ್ಕರಿಸುವ ನಿನ್ನೆರಡು ಚರಣ ಕಮಲ ಮರಣಕಾಲದಲ್ಲಿಯೂ ನಾನು ಚಿಂತಿಸುತ್ತಿರುವೆನು ಅನ್ನೋದು ಬರಹಗಾರರ ಒಬ್ಬ ರಾಜನ ಅಭಿಪ್ರಾಯ. ಇದು ದೇವರನ್ನು ಬೇಡಿಕೊಳ್ಳೋ ರೀತಿ. ಇನ್ನು ಮುಂದಿಂದು ವಿರಾಟ ಪರ್ವದ ಮುಂದಿನ ಭಾಗ ನೋಡೋಣ. ಇದುವರೆಗೂ ಅವರೆಲ್ಲ ಒಬ್ಬೊಬ್ಬರಾಗಿ ಬಂದಿದ್ದಾರೆ. ಎಲ್ಲಿಗೆ? ವಿರಾಟನ ಆಸ್ಥಾನಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಮುಂದೆ ನಾವು ಯಾರು ಎಲ್ಲಿಗೆ ಏನು ಹಾಕ್ಕೊಂಡು ಬರ್ತಾರೆ ಅಂತ ನೋಡೋಣ. ಮುಂದೆ ಅವರೆಲ್ಲರೂ ಒಬ್ಬೊಬ್ಬರಾಗಿ ಅವರ ಆಸ್ಥಾನಕ್ಕೆ ಹೋಗ್ತಾರೆ. ವಿರಾಟ ರಾಜನ ಆಸ್ಥಾನಕ್ಕೆ ತಮ್ಮ ದಿವ್ಯಾಯುಧಗಳ ಎಲ್ಲಿ ಅಡಗಿಸಿ ಇಡುವುದು ಎಂದು ಅವರ ಮುಂದಿನ ಸಮಸ್ಯೆ. ಅವರ ಹತ್ರ ಆಯುಧಗಳಿರುತ್ತೆ. ಈ ಆಯುಧಗಳನ್ನು ಎಲ್ಲಿಡುವುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಆಯುಧಗಳೊಂದಿಗೆ ನಾವು ಹೋದರೆ ರಸ್ತೆಗಳಲ್ಲಿ ಜನರು ನಿಂತು ಕುತೂಹಲದಿಂದ ನೋಡತೊಡಗುತ್ತಾರೆ. ಯಾರ ಗಮನವ ನಾವು ಸೆಳೆಯಬಾರದು. ಗಾಂಧೀವದ ಪ್ರಖ್ಯಾತಿಯ ಅರಿಯದವರಾರೂ ಇಲ್ಲ. ಆದ್ದರಿಂದ ನಮ್ಮೆಲ್ಲರ ಆಯುಧಗಳ ಎಲ್ಲೋ ಒಂದು ಕಡೆ ಬಚ್ಚಿಡಬೇಕು. ಇದರ ಸಮೇತ ನಾವು ಹೋಗೋ ಹಾಗಿಲ್ಲ. ಇದನ್ನು ಒಂದು ಕಡೆ ಇಟ್ಬಿಟ್ಟು ನಾವು ಹೋಗೋಣ ಅಂತ ಯುಧಿಷ್ಠಿರ ಯೋಚನೆ ಮಾಡ್ತಾನೆ. 1 ವರ್ಷ ಕಳೆದಾದ ಮೇಲೆ ಬಂದು ತೆಗೆದುಕೊಳ್ಳಬಹುದು. ದುರ್ಯೋಧನನ ಗೂಢಾಚಾರ್ಯರು ಎಲ್ಲಿರುವರು ಎಂದು ಹೇಳಲು ಬರುವಂತಿಲ್ಲ. ಅವರು ಎಲ್ಲಿ ಬೇಕಾದರೂ ಇರ್ತಾರೆ ನಮ್ಮನ್ನು ಕಂಡುಹಿಡಿಯೋದಕ್ಕೆ ಅಂತ ಎಂದು ಯುಧಿಷ್ಠಿರನ ಮಾತಿಗೆ ಎಲ್ಲರೂ ಒಪ್ಪಿದರು. ಅರ್ಜುನನು, ಇದು ಊರ ಹೊರಗಡೆ ಇರುವ ಸ್ಮಶಾನ, ಇಲ್ಲೇ ಸರಿಯಾದ ಜಾಗ. ಇದು ಹೊರಗಡೆ ಒಂದು ಸ್ಮಶಾನ ಮಾತ್ರ. ಇದು ಅಲ್ಲೊಂದು ಶಮಿ ವೃಕ್ಷ ಕಾಣುತ್ತಿದೆಯಲ್ಲ, ಅಲ್ಲಿ ಒಂದು ಬನ್ನಿ ಮರ ಇರುತ್ತೆ. ಅದರಲ್ಲಿ ಅದು ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡ ಮರ ಆಗಿದೆ. ಬಹು ಶಾಖೆಗಳನ್ನುಳ್ಳ ಅದು ಬಲವಾದ ರೆಂಬೆಗಳೂ ಇದೆ ಅದಕ್ಕೆ. ಆ ಮರಕ್ಕೆ ಈ ಆಯುಧಗಳನ್ನು ರೆಂಬೆಗಳನ್ನುಳ್ಳದ್ದು. ನೋಡಲು ಭಯವಾಗುತ್ತಿದೆ. ನೋಡಲು ಎಲ್ಲರಿಗೂ ಭಯ ಆಗುತ್ತೆ, ಭಯವಾಗುವಂತಿದೆ. ಇಲ್ಲಿ ಯಾರೂ ಬರಲ್ಲ,
ನೀನು ಇಲ್ಲಿ ಯಾರೂ ಓಡಾಡುವುದು ಓಡಾಡ ಲಕ್ಷಣಗಳಿಲ್ಲ. ಯಾರು ಇಲ್ಲಿ ಓಡಾಡೋಕ್ಕೆ ಬರಲ್ಲ, ಜನರು ಹೆದರ್ಕೊಳ್ತಾರೆ. ನಮ್ಮೆಲ್ಲ ಆಯುಧಗಳ ಚರ್ಮದಲ್ಲಿ ಸುತ್ತಿ ಶವದಂತೆ ಕಾಣುವ ಹಾಗೆ ಮಾಡಿ ಅದನ್ನು ಈ ಮರದ ಮೇಲಿನ ರೆಂಬೆಗೆ ಕಟ್ಟಿಬಿಡೋಣ. ಈ ಮರದ ಮೇಲಿನ ರೆಂಬೆಗೆ ಇದನ್ನು ಚರ್ಮದಲ್ಲಿ ಸುತ್ತಿ ಬಿಡೋಣ ಅಂತ ಅಂದ್ಕೋತಾರೆ. ಯಾರು ಅದೇನೆಂದು ಪರೀಕ್ಷಿಸುವ ಧೈರ್ಯ ಮಾಡಲಾರರು. ಇದೇನಿದೆ ಅಂತ ಯಾರೂ ಪರೀಕ್ಷೆ ಮಾಡೋಕ್ಕೆ ಬರಲ್ಲ. ಈ ಕೆಲಸವನ್ನು ಮುಗಿಸಿ ರಾತ್ರಿಯಲ್ಲಿ ಇಲ್ಲೇ ಕಳೆದು ನಾಳೆ ನಗರವ ಪ್ರವೇಶಿಸೋಣ. ನಾಳೆ ನಗರದ ಅರಮನೆಗೆ ಒಬ್ಬೊಬ್ಬರಾಗಿ ಹೋಗೋಣ. ದ್ರೌಪದಿಗೂ ಆಯಾಸವಾಗಿರುವಂತಿದೆ ಎಂದು ಸಲಹೆ ನೀಡಿದನು. ದ್ರೌಪದಿಯನ್ನು ಅವಳಿಗೂ ವಿಶ್ರಾಂತಿ ಬೇಕಾಗಿದೆ, ಆದರೆ ಎಲ್ಲರೂ ಈ ರಾತ್ರಿ ಇಲ್ಲೇ ಇರೋಣ ಅಂತ ಹೇಳ್ತಾನೆ. ಯುಧಿಷ್ಠಿರನಿಗೆ ಇದು ಒಪ್ಪಿಗೆ ಆಯಿತು. ಇದು ಎಲ್ಲರೂ ಒಪ್ಕೋತಾರೆ. ಮನಸ್ಸಿಲ್ಲದ ಮನಸ್ಸಿನಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಆಯುಧಗಳ ಒಗ್ಗೂಡಿಸಿ ಕಟ್ಟಿದರು. ಮನಸ್ಸಿಲ್ಲದಿರೋ ಮನಸ್ಸಿಂದ ಎಲ್ಲರ ಆಯುಧವನ್ನು ಒಟ್ಟುಗೂಡಿಸಿ ಕಟ್ತಾರೆ. ಅದು ಮುಗಿಯುವಾಗ ಪ್ರತಿಯೊಬ್ಬರ ಕಣ್ಣಿನಲ್ಲೂ ನೀರು, ಎಲ್ಲರ ಕಣ್ಣಲ್ಲೂ ನೀರು ಸುರಿತಾ ಇರುತ್ತೆ ಅವರ ಆಯುಧವನ್ನು ನೋಡಿ. ಯುಧಿಷ್ಠಿರನು ದೇವತೆಗಳ ಆಹ್ವಾನಿಸಿ ಅವರಿಗೆ ಆಯುಧಗಳ ಒಪ್ಪಿಸಿ, ನಮ್ಮ ಪ್ರಾಣಗಳಿಗಿಂತಲೂ ಹೆಚ್ಚಾದ ಈ ಆಯುಧಗಳ ನಿಮ್ಮ ವಶಕ್ಕೆ ಕೊಟ್ಟು ಹೋಗುತ್ತಿದ್ದೇವೆ, ನಿಮ್ಮ ಹತ್ರ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೀವು ನಮಗಾಗಿ ಇದನ್ನು ರಕ್ಷಿಸಿ. ನಮ್ಮ ಅಜ್ಞಾತವಾಸವು ಮುಗಿದ ಮೇಲೆ ನನಗಾಗಲಿ ಅರ್ಜುನಿಗಾಗಲಿ ಕೊಡಬೇಕು. ಭೀಮನು ಬಂದು ಕೇಳಿದರೆ ದಯವಿಟ್ಟು ಕೊಡಬೇಡಿರಿ ಅಂತ ಹೇಳ್ತಾನೆ ದೇವತೆಗಳಿಗೆ. ಅವನು ಕೌರವರ ಮೇಲಿನ ಸಿಟ್ಟಿನ ಭರದಲ್ಲಿ ವರ್ಷ ಮುಗಿಯುವ ಮೊದಲೇ ಬಂದು ಇವನ್ನು ಕೇಳಿಯಾನು. ನಮ್ಮ ಅಜ್ಞಾತವಾಸ ಮುಗಿಯೋಕ್ಕೆ ಮೊದಲೇ ಬಂದು ಕೇಳಿದ್ರೂ ಕೇಳಬಹುದು, ದಯವಿಟ್ಟು ಕೊಡಬೇಡಿ ಅಂತ ದೇವತೆಗಳಿಗೆ ಸ್ತೋತ್ರ ಮಾಡ್ತಾನೆ ಯುಧಿಷ್ಠಿರ. ನಮ್ಮ ಅಜ್ಞಾತವಾಸವು ಯಶಸ್ವಿಯಾಗುವಂತೆ ಆಶೀರ್ವದಿಸಿ, ನಮ್ಮ ಇರುವುದು ಯಾರಿಗೂ ಪತ್ತೆಯಾಗದಂತೆ ಅನುಗ್ರಹಿಸಿರಿ, ಬೀಳ್ಕೊಡಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು ಯುಧಿಷ್ಠಿರ. ನಂತರ ತಾನೇ ಮರವ ಹತ್ತಿ ಆಯುಧಗಳ ಮೇಲಿನ ಕೊಂಬೆಗೆ ಕಟ್ಟಿದನು. ಆಯುಧಗಳನ್ನು ಮೇಲಿನ ಕೊಂಬೆಗೆ ಕಟ್ತಾನೆ. ಇಳಿದು ಬಂದವನೇ ಭೀಮನನ್ನು ಅಪ್ಪಿಕೊಂಡು ಬಹಳ ಹೊತ್ತು ಕಣ್ಣೀರು ಸುರಿಸಿದನು. ಅಯ್ಯೋ, ನಾನು ಹೀಗೆ ಹೇಳಿದ್ನಪ್ಪ, ನೀನು ಏನು ಬೇಜಾರು ಮಾಡ್ಕೋಬೇಡ ಅಂತ ಅವನನ್ನು ತುಂಬ ಸಮಾಧಾನವಾಗಿ ಹೇಳ್ತಾನೆ. ಹಳ್ಳಿಯ ಜನರು ಇವರು ಶವದಂತೆ ಕಾಣುತ್ತಿದ್ದ, ಏನನ್ನೋ ಮರಕ್ಕೆ ಕಟ್ಟಿದ್ದು, ಪ್ರಾರ್ಥಿಸಿದ್ದು, ಅತ್ತದ್ದು ಎಲ್ಲವನ್ನೂ ನೋಡುತ್ತಿದ್ದರು ಜನಗಳು. ಈಗೇನು ಮಾಡ್ತಿದ್ದಾರೆ ಅಂತ. ದ್ರೌಪದಿಯು ಎದೆ ಬಿರಿಯುವಂತೆ ಅಳುತ್ತಿದ್ದಳು. ಅವಳು ಕೂಡ ತುಂಬ ಅಳುತ್ತಾ ಇರ್ತಾಳೆ. ಪಾಂಡವರು ಹಳ್ಳಿಗಳಿಗೆ ಅದು ತಮ್ಮ ತಾಯಿಯ ಶವವೆಂದೇ ತಮ್ಮ ಪದ್ಧತಿಯಂತೆ ಸಂಸ್ಕಾರ ಮಾಡುವುದಾಗಿಯೂ, ಯಾರಾದರೂ ಮರದ ಮೇಲಕ್ಕೆ ಹತ್ತಿದರೆ ಅವರು ಸಾಯುವರು ಎಂದು ಹೇಳಿ ನಂಬಿಸಿದರು. ಯಾರ ಮರದ ಮೇಲೆ ಏನಿದೆ ನೋಡಲೇಬೇಕು ಅಂತ ಹತ್ತಿದ್ರೆ ಅವರು ಸತ್ತೋಗ್ಬಿಡ್ತಾರೆ ಅಂತ ಅವರಿಗೆ ನಂಬಿಕೆ ಹುಟ್ಟಿಸ್ತಾರೆ. ಅವರು ಹೆದರಿ ಅಲ್ಲಿಂದ ಕಾಲು ಕೀಳಲು ಯುಧಿಷ್ಠಿರನಿಗೆ ಅವರ ಮುಗ್ಧತೆಯ ನೋಡಿ ನಗು ಬಂದಿತು. ಅವರ ಮುಗ್ಧ ಮನಸ್ಸನ್ನು ನೋಡಿ ಯುಧಿಷ್ಠಿರನಿಗೆ ನಗು ಬರುತ್ತೆ. ಅಲ್ಲಿ ಸತ್ತು ಬಿದ್ದಿದ್ದ ಹಸುವೊಂದರ ಚರ್ಮವ ಸುಲಿದು ಮಳೆಗಾಳಿಗಳಿಂದ ರಕ್ಷಿಸುವುದಕ್ಕಾಗಿ ಅದರಿಂದ ಇನ್ನೊಮ್ಮೆ ಆಯುಧಗಳ ಸುತ್ತಿದರು. ಇನ್ನೊಂದು ಸರಿ ಅದರ ಸಮೇತ ಅದಕ್ಕೆ ಸುತ್ತುತ್ತಾರೆ. ನಂತರ
ಬಾರಿ ಬಾರಿಗೂ ಹಿಂದಿರುಗಿ ನೋಡುತ್ತಾ ನಿಂತು ನಿಟ್ಟುಸಿರು ಬಿಡುತ್ತಾ ಪಾಂಡವರು ಅಲ್ಲಿಂದ ಹೊರಟರು. ಅಲ್ಲಿಂದ ಅವರು ಹೊರಡ್ತಾರೆ. ಎಲ್ಲಿಗೆ? ಒಬ್ಬೊಬ್ಬರೇ ಆಸ್ಥಾನದ ಕಡೆಗೆ. ಮೊದಲು ಯಾರು ಬರ್ತಾರೆ ಅಂದರೆ, ಮುಂದಿನ ದಿನಗಳು ಹೇಗಿರುತ್ತವೆಯೋ ತಾವು ಬೇಕಾದಾಗಲೆಲ್ಲ ಪರಸ್ಪರ ಭೇಟಿಯಾಗುವಂತೆಯೂ ಇರುವುದಿಲ್ಲ. ನಮಗೆ ಯಾವಾಗ ಹೇಗೆ ಇರುತ್ತೋ ಒಬ್ಬೊಬ್ಬರನ್ನ ನಾವು ಭೇಟಿಯಾಗೋಕ್ಕಾಗಲ್ಲ ಅಂಥೇಳಿ ಎದುರಿಗೆ ಕಂಡರೂ ಪರಿಚಯ ಇಲ್ಲದವರಂತೆ ನಟಿಸಬೇಕು. ಕಂಡರೂ ನಾವು ಅದು ಪರಿಚಯ ಇಲ್ಲದೇ ಇರೋ ಹಾಗೆ ಅವರು ಒಂದು ಕಾಲ ಕಳಿಬೇಕು, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ. ಅದಕ್ಕೆ ಅವರು ಒಬ್ಬೊಬ್ಬರು ಬೇರೆ ಬೇರೆ ಹೆಸರನ್ನ ಇಟ್ಕೋತಾರೆ. ಆಪತ್ಕಾಲದ ಬಳಕೆಗೆ ಬೇಕಾಗಬಹುದೆಂದು ಧರ್ಮರಾಜ, ಭೀಮ, ಅರ್ಜುನ, ನಕುಲ ಸಹದೇವರುಗಳು ಕ್ರಮವಾಗಿ ಜಯ, ಜಯೇಶ, ವಿಜಯ ಮತ್ತು ಜಯದ್ಬಲ ಎಂದು ಗುಪ್ತನಾಮವನ್ನು ಇಟ್ಟುಕೊಂಡರು. ಇವು 4 ಜನನ್ನು ಬೇರೆ ಬೇರೆ ಹೆಸರು ಇಟ್ಕೊಳ್ತಾರೆ. ಅನಂತರ ಒಬ್ಬೊಬ್ಬರಾಗಿ ವಿರಾಟ ನಗರದ ಕಡೆಗೆ ಹೊರಟರು. ಒಬ್ಬೊಬ್ಬರು ಬೇರೆ ಬೇರೆ ಕಡೆಯಿಂದ ಬರೋ ಹಾಗೆ ಹೊರಡ್ತಾರೆ. ಬೆಳಗಾಯಿತು. ಎಲ್ಲರೂ ನದಿಯಲ್ಲಿ ಮಿಂದರು. ಅಲ್ಲಿ ನದಿ ಇರುತ್ತೆ, ಅಲ್ಲಿ ಸ್ನಾನ ಮಾಡ್ತಾರೆ. ಯುಧಿಷ್ಠಿರನು ತನ್ನ ವೇಷವ ಹಾಕಿಕೊಂಡು ತಮ್ಮಂದಿರಿಗೂ ದ್ರೌಪದಿಗೂ ವಿದಾಯ ಹೇಳಿ ಅರಮನೆಯ ಕಡೆಗೆ ಹೊರಟನು. ದ್ರೌಪದಿಗೆ ಮತ್ತು ತಮ್ಮಂದರಿಗೆಲ್ಲ ವಿದಾಯ ಹೇಳಿ ಅರಮನೆ ಕಡೆ ಹೋಗ್ತಾನೆ. ವಿರಾಟ ರಾಜನನ್ನು ನೋಡಿ ಅವನಿಗೆ ಸಂತೋಷವಾಯಿತು. ಅವನೆದುರು ಹೋಗಿ ಸುಮ್ಮನೆ ನಿಂತನು. ಧರ್ಮರಾಜ ಏನು ಮಾಡ್ತಾನೆ? ವಿರಾಟನ ರಾಜನ ಹತ್ರ ಹೋಗಿ ಸುಮ್ಮನೆ ನಿಂತ್ಕೊಳ್ತಾನೆ. ಮತ್ಸ್ಯರಾಜನು ತನ್ನಲ್ಲಿಯೇ ತಾನು, ಈತ ಯಾರಿರಬಹುದು, ಇವನು ಯಾರಿರ್ಬೋದು, ಈ ಮನುಷ್ಯ ಇಲ್ಲಿಗೆ ಯಾಕೆ ಬಂದ ಅಂತ ತಾನೇ ಅಂದ್ಕೋತಾ ಇರ್ತಾನೆ. ನನಗೆ ಇವನು ನಮಸ್ಕರಿಸಲಿಲ್ಲ, ಇವನು ನನಗೇನು ನಮಸ್ಕಾರ ಮಾಡಲಿಲ್ಲ, ಆದರೆ ನನಗೆ ಬೇಸರವಿಲ್ಲ. ಬದಲಿಗೆ ನಾನೇ ಮೇಲೆದ್ದು ಇವನಿಗೆ ಮರ್ಯಾದೆ ತೋರಿಸಬೇಕೆನಿಸುತ್ತದೆ. ನಾನೇ ಇವನಿಗೆ ಹೋಗಿ ನಮಸ್ಕಾರ ಮಾಡಬೇಕು ಅನಿಸುತ್ತೆ. ನಾನೇ ಇವನ್ನ ಮರ್ಯಾದೆಯಿಂದ ಕರ್ಕೊಂಡು ಬರಬೇಕು ಅಂತ ಅಂದ್ಕೋತಾನೆ. ಬ್ರಾಹ್ಮಣನಂತೆ ವೇಷ ಧರಿಸಿದ್ದರೂ ಇವನ ಧೀರೋದಾತ ನಡುಗೆ ಕ್ಷತ್ರಿಯನದು. ಇವನ ನಡಿಗೆ ನೋಡಿದ್ರೆ ಕ್ಷತ್ರಿಯದೇ ಅಂತ ಕಾಣುತ್ತೆ. ಲೋಕವನ್ನಾಳುವುದಕ್ಕೆ ಹುಟ್ಟಿರುವಂತಿದ್ದಾನೆ. ಲೋಕ ರಕ್ಷಣೆಗಾಗೇ ಇವನು ಹುಟ್ಟಿದ್ದಾನೆ ರಾಜನಾಗಿ. ಯಾರೇ ಆಗಿರಲಿ ಇವನನ್ನು ನಾನು ಮೆಚ್ಚಿಸಬೇಕು, ಇವನನ್ನು ನಾನು ಮೆಚ್ಚಿಸಬೇಕು ಅಂಥೇಳಿ ಅವನು ಇದ್ದ ಕಡೆಗೇ ವಿರಾಟ ರಾಜ ಹೋಗ್ತಾನೆ. ಮುಂದೆ ನಿಂತ್ಕೊಳ್ತಾನೆ. ಇಷ್ಟರಲ್ಲಿ ಯುಧಿಷ್ಠಿರನು ಸಿಂಹಾಸನದ ಬಳಿಗೆ ಬಂದು ನಿಂತಿದ್ದನು. ಅಷ್ಟರಲ್ಲಿ ಅವನು ಸಿಂಹಾಸನದ ಹತ್ರ ಬರ್ತಾನೆ. ರಾಜನು ಮೇಲೆದ್ದು ಅವನಿರುವಲ್ಲಿಗೆ ನಡೆದು ಹೋಗಿ ಅವನಿಗೆ ಹಸ್ತಲಾಘವ ಕೊಟ್ಟು, ಅಂದರೆ ಕೈ ಹಿಡ್ಕೊಂಡು ಬರ್ತಾನೆ. ನಿನ್ನಂತಹ ಬ್ರಾಹ್ಮಣ ನನ್ನ ಬಳಿಗೆ ಬಂದದ್ದು ನನಗೆ ದೊಡ್ಡ ಗೌರವವೆನಿಸುತ್ತದೆ. ನಿನ್ನಂಥ ಬ್ರಾಹ್ಮಣರು ನನ್ನ ಹತ್ರ ಬರೋದು ಒಂದು ದೊಡ್ಡ ಗೌರವ ನನಗೆ ಅಂತ ಅನಿಸುತ್ತೆ. ನಿನಗೇನು ಬೇಕು ಹೇಳು, ನಿನಗೆ ನನ್ನಿಂದ ಏನಾಗಬೇಕು ಹೇಳು ಅಂತ ಕೇಳ್ತಾನೆ ಎಂದನು. ಯುಧಿಷ್ಠಿರನು ಸುಳ್ಳು ಹೇಳೋಕ್ಕಾಗಲ್ಲ ಅವನಿಗೆ. ಆದರೆ ಸತ್ಯವ ಅಡಗಿಸಿಡಬೇಕಾದ ಸಂದರ್ಭ ಬಂದಿದೆ. ಎಂಥದೋ ಸತ್ಯವನ್ನು ಬಚ್ಚಿಡಬೇಕಾಗಿದೆ. ಅದಕ್ಕಾಗಿ ಅವನೇನು ಹೇಳ್ತಾನೆ ಅಂದರೆ, ಇಂದ್ರಪ್ರಸ್ಥದ ದೊರೆ ಯುಧಿಷ್ಠಿರದ ಪರಮ ಆಪ್ತ ಗೆಳೆಯ ನಾನು ಯುಧಿಷ್ಠಿರನಿಗೆ ತುಂಬ ಆಪ್ತನಾದ ಗೆಳೆಯ. ನಾನೇನು ಮಾಡ್ತಿದ್ದೆ ಅವನ ಹತ್ರ ಅಂದರೆ, ದ್ಯೂತದ ಪರಿಣಾಮವಾಗಿ ಅವನು ತನ್ನ ತಮ್ಮಂದಿರೂ ಹಾಗೂ ಹೆಂಡತಿಯೊಡನೆ ವನವಾಸಕ್ಕೆ ತೆರಳಿದುದು ನಿನಗೆ ಗೊತ್ತಿರಬಹುದು. ಅವರೆಲ್ಲ ವನವಾಸ ಕೊಟ್ಟಿದ್ರು. ಆಮೇಲೆ ನಮಗೆ ಕೆಲಸ ಇಲ್ದರಾಗಾಯಿತು.
ಅದಕ್ಕೋಸ್ಕರ ನಿನ್ನ ಹತ್ರ ನಾನು ಬಂದಿದ್ದೀನಿ. ನೀನು ಅವನ ಜೀವಾತ್ಮನೆಂದೇ ತಿಳಿಯಬಹುದಾದಷ್ಟು ನಾವಿಬ್ಬರೂ ಆಪ್ತರಾಗಿದ್ದೆವು. ನನ್ನ ಹೆಸರು ಕಂಕ ಅಂತ ಹೇಳ್ತಾನೆ. ಸದಾಕಾಲವೂ ಜೂತವಾಡಿ ಯುಧಿಷ್ಠಿರನನ್ನು ವಿನೋದಪಡಿಸುವುದೇ ನನ್ನ ಕೆಲಸವಾಗಿತ್ತು. ಯುಧಿಷ್ಠಿರನಿಗೆ ನಾನು ಯಾವಾಗಲೂ ಸಂತೋಷ ಕೊಡ್ತಿದ್ದೆ. ಆದರೆ ಅವನು ಜೂತವಾಡಿ ಸೋತ ಕಾಲದಲ್ಲಿ ಇದ್ದುದಕ್ಕಿಂತ ನಾನೀಗ ಪಗಡೆಯಾಟವ ಉತ್ತಮ ಒಪ್ಪಿಸಿಕೊಂಡಿದ್ದೇನೆ, ಪಡಿಸ್ಕೊಳ್ತಾ ಇದ್ದೀನಿ. ಅವನಿದ್ದಾಗ ಚೆನ್ನಾಗಿ ಆಡ್ತಿದ್ದೆ, ಈಗಲೂ ಚೆನ್ನಾಗಿ ಆಡ್ತೀನಿ ಅಂತ. ಅವನು ನಗರದಂತೆ ನನಗರಿಯದಂತೆ ಏನೇನೋ ಮಾಡುತ್ತಿರಲಿಲ್ಲ. ನನಗೆ ಗೊತ್ತಿಲ್ಲದೆ ಅವನು ಏನು ಕೆಲಸನೋ ಮಾಡ್ತಿರಲಿಲ್ಲ. ಅವನು ಈಗ ಅಜ್ಞಾತವಾಸದಲ್ಲಿದ್ದಾನೆ. ಅವರಿಗೂ ಅವನ ಸೋದರರಿಗೂ ಬಂದಿರುವ ದುರ್ಗತಿಯಿಂದ ಕಂಗೆಟ್ಟಿರುವೆ. ಅವನಿಗೂ ಅವರ ಸೋದರರಿಗೂ ಬಂದಿರತಕ್ಕಂಥ ದುರ್ಗತಿ ನನ್ನನ್ನು ತುಂಬ ಚಿಂತೆಗೆ ಈಡು ಮಾಡಿದೆ ಅಂತಾನೆ ಯುಧಿಷ್ಠಿರ. ನೀನು ಔನ್ನತ್ಯದಲ್ಲಿ ಯುಧಿಷ್ಠಿರನಿಗೆ ಸಮಾನನೆಂದು ಕೇಳಿ ನಿನ್ನ ಬಳಿಗೆ ಆಶ್ರಯಕ್ಕಾಗಿ ಬಂದಿರುವೆ. ನೀನು ಯುಧಿಷ್ಠಿರನಿಗಿಂತಲೂ ಉನ್ನತ ಸ್ಥಾನದಲ್ಲಿದ್ದೀಯಾ, ನಿನ್ನ ಆಶ್ರಯ ಸಿಗುತ್ತೆ ಅಂತ ನಾನು ನಿನ್ನಲ್ಲಿ ಬಂದಿದ್ದೀನಿ. ನನ್ನವರೆಂಬುವರು ಯಾರೂ ಇಲ್ಲ, ನನ್ನವರು ಅಂತ ಯಾರೂ ಇಲ್ಲ. ನನ್ನದೆಂಬುದು ಏನೂ ಇಲ್ಲ, ನನಗಾಗಿ ಏನೂ ಇಲ್ಲ. ನನಗಿಂದು ಸುಖವೂ ಒಂದೇ, ಕಷ್ಟವೂ ಒಂದೇ, ಎಲ್ಲವೂ ಒಂದೇ ಆಗಿಬಿಟ್ಟಿದೆ. ನನಗೆ ಆಸೆ ಎಂಬುದೇ ಇಲ್ಲ. ನಾನು ಶಾಂತಿಯನ್ನರಸಿ ಇಲ್ಲಿಗೆ ಬಂದಿರುವೆ. ಶಾಂತಿಯನ್ನರಸಿ ನಾನು ಇಲ್ಲಿಗೆ ಬಂದಿದ್ದೀನಿ. ನನಗಿಲ್ಲಿ ಅದು ದೊರಕಬಹುದೇ? ನನಗೆ ಸಿಗುತ್ತೆಯೇ ಅಂತ ಕೇಳ್ತಾನೆ ಎಂದನು. ಯುಧಿಷ್ಠಿರನ ಸಭ್ಯ ನಡವಳಿಕೆ ರಾಜನಿಗೆ ಮೆಚ್ಚುಗೆ ಆಯಿತು. ಈ ನಡವಳಿಕೆ ಅವನಿಗೆ ತುಂಬ ಮೆಚ್ಚುಗೆ ಆಗುತ್ತೆ. ಪರಮ ಗೌರವದಿಂದ ಅವನು, ನಿನ್ನಂತಹ ಬ್ರಾಹ್ಮಣೋತ್ತಮನು ನನ್ನ ಬಳಿಗೆ ಬಂದಿದ್ದು ನನಗೆ ಹೆಮ್ಮೆ ಎನಿಸುತ್ತಿದೆ. ನೀನು ಬಂದಿದ್ದು ನನಗೆ ತುಂಬ ಸಂತೋಷ ಅಂತ ಅನ್ನಿಸ್ತಿದೆ. ನನಗೂ ಪಗಡೆಯಾಟವೆಂದರೆ ಇಷ್ಟ, ಅದನ್ನು ಬಲ್ಲ. ನಿನ್ನ ಜೊತೆಯಾಟ ಸಂತೋಷದ ಸಂಗತಿಯೇ. ನನ್ನ ರಾಜ್ಯ ಕೋಶಾದಿಗಳಿಗೆಲ್ಲ ನಿನ್ನವೇ ಎಂದು ತಿಳಿದು ನನ್ನಲ್ಲಿ ನೀನು ಇಲ್ಲಿರಬಹುದು. ನನ್ನ ರಾಜ್ಯಕೋಶ ಎಲ್ಲ ನಿಂದೇ ಅಂತ ಅಂದ್ಕೋ, ನನ್ನ ಜೊತೆ ನೀನು ಇಲ್ಲಿರು ಅಂತಾನೆ. ನಿನಗೇನು ಬೇಕು ಹೇಳು ಎನ್ನಲು ಯುಧಿಷ್ಠಿರನು, ನನಗೆ ರಾಜ್ಯಕೋಶಾದಿಗಳ ಅಗತ್ಯವಿಲ್ಲ, ನನಗೆ ಯಾವುದು ಬೇಡ. ದೊರೆಗೆ ಒಂದು ವರವ ಮಾತ್ರ ಕೇಳುತ್ತೇನೆ, ಒಂದು ವರ ಮಾತ್ರ ನಾನು ಕೇಳ್ತೀನಿ. ನಾನು ಯಾರು ಮುಟ್ಟಿದ ಅನ್ನವನ್ನು ತಿನ್ನಲಾರೆ, ಯಾರದು ಮುಟ್ಟಿದರನ್ನು ನಾನು ತಿನ್ನಲ್ಲ. ಅಲ್ಲದೆ ರಾತ್ರಿ ಒಂದು ಹೊತ್ತು ಮಾತ್ರವೇ ಆಹಾರ ತೆಗೆದುಕೊಳ್ಳುತ್ತೇನೆ ಅಂತ ಒಂದು ವರ್ಷದ ಮಟ್ಟಿಗೆ ಇದೊಂದು ವ್ರತ ನನ್ನದು ಎಂದನು. ಈ ವ್ರತ ಮಾತ್ರ ನನ್ನದಾಗಿರುತ್ತೆ. ರಾಜನು ಸಂತೋಷದಿಂದ ಇದಕ್ಕೆ ಒಪ್ಪಿಕೊಂಡನು. ಅಲ್ಲಿಗೆ ರಾಜರಿಬ್ಬರ ಭೇಟಿ ಮುಗಿಯಿತು. ಇಬ್ಬರ ರಾಜರ ಭೇಟಿ ಅಲ್ಲಿಗೆ ಮುಗಿಯುತ್ತೆ. ಮತ್ತು ಕೆಲವು ದಿನಗಳ ನಂತರ ಭೀಮನು ಕೈಯಲ್ಲೊಂದು ಸೌಟ ಹಿಡಿದು ವಿರಾಟ ನಗರದ ಕಡೆಗೆ ಬಂದನು. ಭೀಮ ಕೆಲವು ದಿನಗಳಲ್ಲಿ ವಿರಾಟ ನಗರಕ್ಕೆ ಬರ್ತಾನೆ, ಕೈಯಲ್ಲೊಂದು ಸೌಟು ಹಿಡಿಕೊಂಡು. ಅವನ ಅಂಗಸೌಷ್ಠವ ನೋಡಿ ಎಲ್ಲರಿಗೂ ಅಚ್ಚರಿ. ಅವನನ್ನು ನೋಡಿದ ತಕ್ಷಣ ಎಲ್ಲರಿಗೂ ಆಶ್ಚರ್ಯ. ರಾಜನು ಅವನನ್ನು ನೋಡುತ್ತಲೇ ಮೆಚ್ಚಿಕೊಂಡನು. ಅವನು ನೋಡಿದ ತಕ್ಷಣ ರಾಜನಿಗೆ ತುಂಬ ಇಷ್ಟ ಆಗುತ್ತೆ. ಭೀಮನು ಸಿಂಹಾಸನದ ಬಳಿಗೆ ಬಂದು ಮತ್ಸ್ಯರಾಜನಿಗೆ
ಭಗವನ್ ಭಗವದ್ ಅನುಗ್ರಹವಿರಲಿ, ದೇವರ ಆಶೀರ್ವಾದ ನಿಮಗೆ ಇರಲಿ. ದೊರೆಯೇ, ಕಷ್ಟದಲ್ಲಿರುವವರ ಮೇಲಣ ನಿನ್ನ ಸಹಾಯ ಅಗತ್ಯ ಕೇಳಿ ತಿಳಿದು ನಿನ್ನಲ್ಲಿಗೆ ಬಂದಿರುವೆ. ನೀನು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀಯ ಅಂತ ತಿಳ್ಕೊಂಡು ನಾನಿಲ್ಲಿಗೆ ಬಂದಿದ್ದೀನಿ. ನಾನು ವಲಲನೆಂಬ ಪಾಕಶಾಸ್ತ್ರಜ್ಞ. ನನ್ನ ಅದು ಅಡುಗೆ ಮಾಡೋ ಶಾಸ್ತ್ರ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೆಸರು ವಲಲ ಅಂತ. ಯಾರು ತನ್ನ ಕುರಿತು ತಾನೇ ಹೇಳಿಕೊಳ್ಳಬಾರದು, ಯಾರು ತನ್ನ ಬಗ್ಗೆ ತಾನು ಹೇಳ್ಕೊಳ್ಳಲ್ಲ. ಆದರೆ ಇಲ್ಲಿ ಯಾರೂ ಅರಿತವರಿಲ್ಲ. ನನ್ನನ್ನು ಯಾರು ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ದರಿಂದ ಹೇಳ್ತಾ ಇದ್ದೀನಿ. ಆದ್ದರಿಂದ ಹೇಳುತ್ತೇನೆ. ನಾನು 1,000 ಬಗೆಯ ರುಚಿಕಟ್ಟಾದ ಅಡುಗೆಗಳ ಮಾಡಬಲ್ಲೆ. 1000 ಬಗೆಯ ಅಡುಗೆಗಳನ್ನು ನಾನು ಮಾಡ್ತೀನಿ. ನಿನ್ನ ಅಡುಗೆಯವನಾಗಿದ್ದುಕೊಂಡು ನಿನ್ನ ಸಂತೋಷಪಡಿಸಲು ಬಯಸುತ್ತೇನೆ. ನಿನಗೆ ಅಡುಗೆ ಮಾಡ್ತಾ ನಿನ್ನ ಸಂತೋಷನ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜನು ಅವನನ್ನು ನೋಡಿ, ಅಯ್ಯ ತರುಣ, ಅಡುಗೆಯವನ ಕೆಲಸಕ್ಕೆ ಯೋಗ್ಯನಾಗಿ ನೀನು ತೋರುವುದಿಲ್ಲ. ನೀನು ಅಡುಗೆಯವನು ಅಂತ ನಿನ್ನ ಹೇಳೋಕ್ಕಾಗಲ್ಲ. ಮಾರುವೇಷದಲ್ಲಿರುವ ರಾಜಕುಮಾರನಂತೆ ಕಾಣುತ್ತೀಯ. ರಾಜಕುಮಾರನ ಹಾಗೆ ನೀನು ಇಲ್ಲೇ ಕಾಣಿಸ್ತಾ ಇದ್ದೀಯ. ಚೆನ್ನಾಗಿ ಅಂಗಸಾಧನೆ ಮಾಡಿರುವ ನೀನು ಸೇನಾಧಿಪತಿಯಾಗಿ ರಥದಲ್ಲಿಯೋ ಆನೆಯ ಮೇಲೋ ಕುಳಿತಿರುವುದಕ್ಕೆ ಅರ್ಹನಾಗಿದ್ದಿ. ಯಾವುದು ಆನೆ ಸವಾರಿ ಮತ್ತು ರಥದಲ್ಲಿ ಇಂಥದಕ್ಕೆ ನೀನು ಸರಿಯಾಗಿದ್ದೀಯಾ ಎನ್ನಲು ಭೀಮನು, ಹೌದು ದೊರೆಗೆ, ವೃತ್ತಿಯಿಂದ ನಾನು ಅಡುಗೆಯವನಲ್ಲ ಅಂತ ಅವನು ಹೇಳ್ತಾನೆ. ಮುಂದಿನ ವಿಷಯವನ್ನು ನಾಳೆ ನಾವು ನೋಡೋಣ. ಶ್ರೇಯಕಾಂತಾಯ ಕಲ್ಯಾಣ ನಿಧಯೇರ್ತಿದಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ.